ಇನ್ನು ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಹೋರಾಟವನ್ನ ಮಾಡಿದ್ದಾರೆ. ವಿಧಾನಸೌಧದ ಎದುರು ವಿಪಕ್ಷಗಳು ಪ್ರತಿಭಟನೆ ನಡೆಸಿದ್ದಾರೆ. ವಿಧಾನಸೌಧದ ಕೆಂಗಲ್ ಗೇಟ್ ಬಳಿ ದೋಸ್ತಿ ಪ್ರತಿಭಟನೆ ಮಾಡಿದ್ದಾರೆ. ಸಚಿವ ನಾಗೇಂದ್ರ ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂತ ಆಗ್ರಹ. ವಿಧಾನಸೌಧದ ಎದುರು ವಿಪಕ್ಷಗಳು ಹೋರಾಟವನ್ನ ನಡೆಸಿದ್ದಾರೆ. ದೋಸ್ತಿ ಜೆಡಿಎಸ್ ಹಾಗೆ ಬಿಜೆಪಿ. ಸದನದ ಒಳಗೆ ಪ್ಲೇ ಕಾರ್ಡ್ಗಳಿಗೆ ಅವಕಾಶ ಇಲ್ಲ. ವಿಡಿಯೋ ಕ್ಯಾಮೆರಾದಲ್ಲೂ ಕೂಡ ತೋರಿಸ್ತಾ ಇಲ್ಲ. ಕೆಂಗಲ್ ಗೇಟ್ ಬಳಿ ಬಿಜೆಪಿ ಜೆಡಿಎಸ್ನ ಶಾಸಕರು ಪ್ರತಿಭಟನೆ ನಡೆಸಿದ್ದಾರೆ. ಈ ಕೂಡಲೇ ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂಥ ಆಗ್ರಹದೊಂದಿಗೆ ಮೈತ್ರಿ ನಾಯಕರು ಹೋರಾಟವನ್ನ ಮಾಡಿದ್ದಾರೆ. ವಿಧಾನಸೌಧದ ಎದುರು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಹೋರಾಟವನ್ನ ಮಾಡಿದ್ದಾರೆ. ನೋಡ್ತಾ ಇರಬಹುದು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ಇನ್ನು ಭಿತ್ತಿ ಪತ್ರಗಳನ್ನು ಹಿಡಿದು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ 187 ಕೋಟಿ ಹಗರಣ, ಈ ವಿಚಾರಕ್ಕೆ ಧಿಕ್ಕಾರ ಅಂತ. ಒಬ್ಬ ವ್ಯಕ್ತಿ ವಿರುದ್ಧ ಅಲ್ಲ, ಲೂಟಿ ಮಾಡಿರೋ ನಾಗೇಂದ್ರನ ವಿರುದ್ಧ. ಲೂಟಿ ಮಾಡಿರೋ ದಲಿತರ ಹಣ ವಾಪಸ್ ಖಜಾನೆಗೆ ಬರಬೇಕು. ಹಣ ಆ ಹಣಕ್ಕೋಸ್ಕರ ಸಾವಿರಾರು ಲಕ್ಷಾಂತರ ದಲಿತರು ಕಾಯ್ತಾ ಇದ್ದಾರೆ. ನಮ್ಗೆ ಲೋನ್ ಸಿಗುತ್ತೆ, ನಮ್ಗೆ ಮನೆ ಕಟ್ಟಕ್ಕೆ ದುಡ್ಡು ಸಿಗುತ್ತೆ ಅಂತೇಳಿ ಕಾಯ್ತಾ ಇದ್ದಾರೆ. 187 ಕೋಟಿ ಹಣ ಬರುತ್ತೆ ಅಂತ. ಆದ್ರೆ ಈ ಕಾಂಗ್ರೆಸ್ ಅವರು ಅದನ್ನ ಲೂಟಿ ಮಾಡೋದು. ಇವತ್ತು ಪರಮೇಶ್ವರ್ ಅವರು ವಿಧಾನಸಭೆಯಲ್ಲಿ ಬಂದು ನಾಗೇಂದ್ರನ್ನ ಲೂಟಿ ಮಾಡಿರೋ ನಾಗೇಂದ್ರನನ್ನ ಸಮರ್ಥನೆ ಮಾಡಿ ಅವ್ರನ್ನ ವಾಷಿಂಗ್ ಪೌಡರ್ ಹಾಕಿ ನಿರ್ಮಾ ಪೌಡರ್ ಹಾಕಿ ತೊಳೆಯುವಂತ ಪ್ರಯತ್ನ ಮಾಡಿದ್ರು. ಪರಮೇಶ್ವರ್ಗೆ ಈ ಗತಿ ಬಂದಿದ್ದು ನಾಚಿಕೆಗೇಡು. ಇವತ್ತು ಅವರು ಒಬ್ಬ ದಲಿತರಾಗಿ ದಲಿತರನ್ನ ಲೂಟಿ ಹೊಡೆದಾಗ ಅಲ್ಲಿರೋ ಎಲ್ಲ ದಲಿತರು ಇವತ್ತು ಕಾಂಗ್ರೆಸ್ಗೆ ಏನಾನ ಮಾನ ಮರ್ಯಾದೆ ಇದ್ರೆ ಅಲ್ಲಿರುವಂತ ಎಲ್ಲ ದಲಿತರು ಮಿನಿಸ್ಟರ್ಗಳು ರಾಜೀನಾಮೆ ಕೊಡ್ಬರ್ಬೇಕಾಯ್ತು. ದಲಿತರನ್ನ ಕಾಂಗ್ರೆಸ್ ನುಂಗಿದ್ದೀರಾ, ಚುನಾವಣೆಗೆ ತಗೊಂಡೋಗಿದ್ದೀರಾ ಅಂತೇಳಿ ಪ್ರತಿಭಟಿಸಿ ಅವರೆಲ್ಲರೂ ಕೂಡ ರಾಜೀನಾಮೆ ಕೊಡಬೇಕಾಯ್ತು. ಕೊಟ್ಟಿಲ್ಲ. ಯಾಕೆ? ಅಧಿಕಾರದ ದುರ್ಬಳಕೆ, ಇನ್ನಷ್ಟು ಲೂಟಿ ಹೊಡೆಯೋಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಪಾರ್ಟಿ ಇವತ್ತು ಅವ್ರನ್ನ ಸಮರ್ಥನೆ ಮಾಡ್ಕೊತಾ ಇದೆ. ನಾವು ಈಗಾಗಲೇ 3 ದಿನದಿಂದ ಹೋರಾಟ ಮಾಡ್ತಾ ಇದ್ದೀವಿ. ಇದು ಕಾಂಗ್ರೆಸ್ ಅವರಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ.